ರೀ ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರಸಮಲೈ. 1 ಲೀಟ್ರ್ ಹಾಲನ್ನು ಕಾಯಕ್ಕೆ ಇಟ್ಕೊಳ್ಳಿ. ಅದು ಕುದೀತಾ ಇರಬೇಕಾದ್ರೆ ಸ್ಟವ್ ಆಫ್ ಮಾಡಿ 2 ಸ್ಪೂನ್ ನಿಂಬೆ ರಸಕ್ಕೆ 2 ಸ್ಪೂನ್ ನೀರನ್ನು ಸೇರಿಸಿ ಸೊ ಆ ಹಾಲಿಗೆ ಹಾಕ್ಕೊಳ್ಳಿ. ಅವಾಗ ಹಾಲು ಒಡೆದೋಗ್ಬಿಡುತ್ತೆ. ನಂತರ ಅದನ್ನು ಮತ್ತೆ ಸ್ಟವ್ ಆನ್ ಮಾಡಿ ಇಟ್ಕೊಂಡು 1 ಕಪ್ನಷ್ಟು ತಣ್ಣೀರನ್ನು ಆ್ಯಡ್ ಮಾಡಿ, ಇದರಿಂದ ಬೇಗ ಕರ್ಡಲ್ಡ್ ಆಗಿರೋದು ಒಂದು ಕಡೆ ಬರುತ್ತೆ ಪನ್ನೀರ್ ಥರ. ಸೊ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು 1-2 ಸರಿ ತಣ್ಣೀರನ್ನು ಹಾಕ್ತಾ ಬನ್ನಿ ಅದ್ರ ಮೇಲ್ಗಡೆ. ಸೊ ಅದನ್ನು ಗಟ್ಟಿಯಾಗಿ ಹಿಂಡ್ಬಿಟ್ಟು ಒಂದು 40 ನಿಮಿಷ ಹಾಗೆ ಬಿಟ್ಬಿಡಿ. ಇನ್ನೊಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಹಾಲು ಕುದೀತಾ ಇರ್ಬೇಕಾದ್ರೆ ಒಂದು 6-7 ಸ್ಪೂನು ಸಕ್ಕರೆನ ಹಾಕ್ಕೊಂಡು ಡ್ರೈ ಫ್ರೂಟ್ಸು, ಕೇಸರು, ಸ್ವಲ್ಪ ಯೆಲ್ಲೋ ಕಲರನ್ನು ಹಾಕ್ಕೊಳ್ಳಿ. ಇದರಲ್ಲಿ ರಸಮಲೈ ಹಾಕ್ತೀವಿ ನಾವು. ಸೊ ಇದರಲ್ಲಿ ಅಬ್ಸರ್ವ್ ಆಗಲಿಕ್ಕೆ ರೆಡಿ ಆಯಿತು ಇದು. ಸೊ ಇದಾದಮೇಲೆ ಮತ್ತು ನೀವು ಪನ್ನೀರ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅರ್ಧ ಸ್ಪೂನ್ ಮೈದಾ ಹಿಟ್ಟು, ಅರ್ಧ ಸ್ಪೂನ್ ತುಪ್ಪ. ಮೈದಾ ಹಿಟ್ಟು ಭಾಳ ಹಾಕಬೇಡಿ, ಅರ್ಧ ಸ್ಪೂನ್ ಹೇಳ್ತಾ ಇದ್ದೀನಿ. ಸೊ ಅದನ್ನ ಚೆನ್ನಾಗಿ ಸ್ಮೂತಾಗಿ ಮಾಡಿಕೊಂಡು ರೋಲ್ ಮಾಡ್ಕೊಳ್ಳಿ. 1.5 ಕಪ್ನಷ್ಟು ಸಕ್ಕರೆಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಸೊ ಈ ರೀತಿಯಾಗಿ ಅದ್ರ ಒಳಗಡೆ ಬೇಯಬೇಕು. ನಂತರ ಐಸ್ ಕ್ಯೂಬ್ ಹಾಕ್ಕೊಂಡು ತಣ್ಣಗಾದ್ಮೇಲೆ ಆ ಮಾಡ್ಕೊಂಡಿರೋ ಪಾಕದಲ್ಲಿ ಹಾಕಿ 4 ಅವರ್